ಧಿಕ್ಕಾರ 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 ಬೇಕು 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 ಧಿಕ್ಕಾರ ಧಿಕ್ಕಾರ. ಆದ್ರೆ ನನ್ನ ಗಮನದಲ್ಲಿ ಇರ್ತಾ ಇತ್ತು. ಆದ್ರೆ ನಾನು ಯಾವತ್ತೂ ಅಡ್ಡಿಪಡಿಸಲಿಲ್ಲ. ಯಾಕಂದ್ರೆ ಜನರ ಸಮಸ್ಯೆ ಮುಖ್ಯ, ಇಲ್ಲಿ ಪ್ರತಿಷ್ಠೆ ಅಲ್ಲ. ಈಗ ಅನೇಕ ಸದಸ್ಯರು, ನಮ್ಮ ಮಹೇಶ್ ಅಂತೇಳಿ ಕಾರಪುಡಿ ಮಹೇಶ್ ಅವರು ನಗರಸಭೆ ಸದಸ್ಯರು, ಅವರು ತಮ್ಮ ತಮ್ಮ ಫೋಟೋ ಹಾಕ್ಕೊಂಡು, ಗವಿಯಪ್ಪನವರು ತಮ್ಮ ಫೋಟೋ ಭಾವಚಿತ್ರ ಹಾಕ್ಕೊಂಡು ಇದು ಮಾಡ್ತಾ ಇದ್ರು, ಏನೋ ನೀರು ಸರಬರಾಜು ಮಾಡ್ತಾ ಇದ್ರು. ಆದ್ರೆ ನಾವು ಯಾವತ್ತೂ ಅಡ್ಡಿಪಡಿಸಿಲ್ಲ. ಯಾಕಂದ್ರೆ ಇದು ಸಾರ್ವಜನಿಕ ಸಮಸ್ಯೆ. ಇವತ್ತಿನ ದಿವಸ ಅವರ ಹಿಂಬಾಲಕರು, ನನಗೆ ಇವತ್ತಿಗೂ ಗವಿಯಪ್ಪ ಅವ್ರ ಮೇಲೆ ಬಹಳ ಗೌರವ, ಅದ್ರ ಜೊತೆಗೆ ಅವ್ರ ಕುಟುಂಬದ ಮೇಲೆ ನನಗೆ ಬಹಳ ಗೌರವ. ನಾನು ಇವತ್ತು ನೇರವಾಗಿ ನನಗೆ, ಯಾಕಂದ್ರೆ ನಾನು ರಾಜಕೀಯವಾಗಿ ದೂರ ಇರೋ ಪ್ರಶ್ನೆ ಇಲ್ಲ. ಅಭಿವೃದ್ಧಿ ಕೆಲಸ ಬಂದಾಗ ನಾನು ನೇರವಾಗಿ 2-3 ಸತಿ ಅವ್ರ ಮನೆಗೂ ಹೋಗಿ ಬಂದಿದ್ದೀನಿ. ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ, ನಾನು ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡಲ್ಲ ಅಂತ ಹೇಳಿ. ನನಗೆ ಬಹಳ ಸಂತೋಷ ಆಯಿತು. ಹಂಗಾಗಿ ಆ ರಾಜಕಾರಣದಲ್ಲಿ ಇವತ್ತು ನನಗೆಲ್ಲೋ ದ್ವೇಷದ ರಾಜಕಾರಣ ಅಂತ ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ 2004ರಿಂದ ನಾವು ಈ ಉಚಿತ ಸೇವೆಯನ್ನು ಮಾಡ್ತಾ ಇರೋದನ್ನ ಅಡ್ಡಿಪಡಿಸ್ತಾ ಇರೋದು ಅವರಿಗೆಲ್ಲೋ ಸಹಿಸಕ್ಕಾಗ್ತಾ ಇರೋದು. ಆದ್ರೆ ಅವರು ಮಾಡಲಿ, ನಾವೇನು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ನೇರವಾಗಿ ಅವ್ರ ಜೊತೆಗೆ ಸಂಪರ್ಕ ಮಾಡಿದಾಗ ಅವರು ದೊಡ್ಡ ಧ್ವನಿಯಲ್ಲಿ ನನ್ನನ್ನು ಒಂದು ರೀತಿಯ ಅವಾಜ್ ಹಾಕಿದ್ರು. ಈಗ ನೋಡ್ರಿ, ಇಲ್ಲೇ ಇದೆ ಗವಿಯಪ್ಪ ಅವರು ಒಂದು ಭಾವಚಿತ್ರದಿಂದ ಅವರು ಸರಬರಾಜು. ನಾನು ಯಾವತ್ತು ಅಡ್ಡಿಪಡಿಸಿಲ್ಲ. ನಾನು ಇದು ಅಡ್ಡಿಪಡಿಸಿಲ್ಲ. ಆದರೆ ಇವತ್ತು ಅವರು ಈ ಒಂದು ನಾವು ಯಾವುದೇ ರೀತಿಯಿಂದ ಪ್ರಚಾರ ತಗೊಳ್ತಾ ಇಲ್ಲ. ಆಮೇಲೆ ನಮ್ಮ ಕಮಿಷನರ್ಗೂ ಹೇಳಿದ್ದೀವಿ, ನೀವೇ ಆದೇಶ ಕೊಟ್ಟು ಯಾವ್ಯಾವ ವಾರ್ಡ್ನಲ್ಲಿ ಸಮಸ್ಯೆ ಇದೆ GPS ಹಾಕಿ ನೀವೇ ಕಳಿಸಿ ಅಂತ ಹೇಳಿ. ಈಗ ಅವರು ಕಮಿಷನರ್ ಅವರಾಗಿ ನೇರವಾಗಿ ಹೇಳ್ತಾರೆ, ಶಾಸಕರೇ ಬೇಡ ಅಂತ ಹೇಳಿದ್ದಾರೆ ಸರ್ ಅಂತ ಹೇಳಿ. ಬೆಳಿಗ್ಗೆ ನನ್ನ ಹತ್ರ ರೆಕಾರ್ಡಿಂಗು ಇದೆ ಅವ್ರು. ಯಾಕಂದರೆ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ನನ್ನ ಫೋನ್ನಲ್ಲಿನೂ ರೆಕಾರ್ಡಿಂಗ್ ಇಟ್ಕೊಂಡಿದ್ದೀನಿ. ಆದರೆ ಅದನ್ನು ಎಲ್ಲಿ ಯೂಸ್ ಮಾಡೋದು ಬೇಡ. ಅವಶ್ಯಕತೆ ಬಿದ್ದರೆ ಆ ರೆಕಾರ್ಡಿಂಗ್ನಲ್ಲಿ ನಾನು ಕೊಡ್ಬೋದು. ಶಾಸಕರೇ ಹೇಳಿದ್ದಾರೆ, ಆನಂದ್ ಸಿಂಗ್ ಅವ್ರ ಟ್ಯಾಂಕರಿಗೆ ನೀರು ಕೊಡಬೇಡ್ರಿ ಅಂತೇಳಿ. ಹಂಗಾಗಿ ನಾನು ನೇರವಾಗಿ ಅವ್ರಿಗೆ ಅದೆಲ್ಲ ನಾನು ಹೇಳ್ದಂಗೆ ಕೇಳು, ನೀನು ಮಾಡಬೇಕಾದಾಗ ನಾವೆಲ್ಲಾದರೂ ಬಂದಿದ್ವಿ ಅಡ್ಡ ಅಂತ ಹೇಳಿ. ಆದರೆ ಅದು ಈ ಪ್ರಜಾಪ್ರಭುತ್ವದಲ್ಲಿ ನಾನು ಬಂದಿಲ್ಲ ಅಂಥೇಳಿ ನೀವು ಬರಬಾರ್ದು, ನೀವು ಬಂದಿಲ್ಲ ಅಂಥೇಳಿ ನಾನು ಬರಬಾರ್ದು ಅನ್ನೋ ಯಾವುದು ತಡೆಗಳು ಇಲ್ಲ. ಇದೇನು ಒಪ್ಪಂದದ ರಾಜಕೀಯನ? ಅಂದ್ರೆ ನೀವು ಎಲ್ಲಿ ಬಂದಿಲ್ಲ, ಜನರ ಕಷ್ಟ ಇದ್ದಾಗ ನೀವು ಬರಬೇಕಾಗಿತ್ತು. ನನ್ನಿಂದ ತಪ್ಪಾದರೆ ನೀವು ಟೀಕೆ ಮಾಡುವಂಥ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಅವ್ರು ಬಂದಿಲ್ಲ ಅಂಥೇಳಿ ನಾನು ಬರಬಾರ್ದು ಅಂಥೇಳಿ ಎಲ್ಲಿದೆ? ಹಾಗಾಗಿ ಇಲ್ಲಿ ಜನರಿಗೆ ಸಮಸ್ಯೆ ಇದ್ದಾಗ ನಾನು ಬರಬೇಕಾಗುತ್ತೆ, ಹೇಳಬೇಕಾಗುತ್ತೆ. ನನಗೆ 4 ಬಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿರೋದ್ರಿಂದ ಆ ಸಂಬಂಧ ಇವತ್ತಿಗೂ, ನಾನು 20 ವರ್ಷದಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಹೇಳಿದ್ದೆ, ನಾನು 1 ವರ್ಷದವರೆಗೆ ನಾನು ಏನೂ ಮಾತಾಡಲ್ಲ ಅಂತೇಳಿ. ಇನ್ನೂ 4 ವರ್ಷ ಸುಮ್ಮನೆ ಇರಬೇಕಾ ಇವ್ರು ಮಾಡೋಂಥ ಕೆಲಸಗಳೆಲ್ಲ ನೋಡಿ? ಆದರೆ ನನಗೆ ಈ ರೀತಿ ನಿರೀಕ್ಷೆ ಇರಲಿಲ್ಲ. ನನಗೆ ಗವಿಯಪ್ಪ ಅವರಿಂದ ನನಗೆ ಯಾವತ್ತೂ ನಿರೀಕ್ಷೆ ಇರಲಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀನು ಮಾತಾಡಿದೀಯಾ ನನ್ನ ಬಗ್ಗೆ ಅಂತೇಳಿ. ನಾನು ಯಾವತ್ತೂ ಮಾತಾಡಿಲ್ಲ. ಇವತ್ತಿಗೂ ಬೇಕಾದರೆ ಅವ್ರು ಸಾಯಿಬಾಬನ ಮೇಲೆ ಅವರು ಅಷ್ಟು ನಂಬಿಕೆ ಇದ್ದರೆ ನಾನು ಪ್ರಮಾಣ ಮಾಡ್ತೀನಿ. ನಾನು ಯಾವತ್ತೂ ಅಗೌರವವಾಗಿ ಯಾರೇ ಅವರು ಇಲ್ಲಿದ್ದ ಸಮಯದಲ್ಲಿನೂ ನಾನು ಮಾತಾಡಿಲ್ಲ. ಆದರೆ ಅವರು ಬಹಳಷ್ಟು ನನ್ನ ಬಗ್ಗೆ ವೈಯಕ್ತಿಕವಾದಂಥ ವಿಚಾರಗಳು ಇಲ್ಲಿ ಬರುವಂಥ ಅನೇಕ ಮಂತ್ರಿಗಳ ಹತ್ರ ಮಾತಾಡಿರೋದು ನನಗೆ ನೇರವಾಗಿ ಆ ಮಂತ್ರಿಗಳು ಹೇಳಿದ್ದಾರೆ. ಹೋಗೋರಿಗೆ ಬರೋರಿಗೆಲ್ಲ ತೋರಿಸೋದು, ಈ ಮನೆ ಜಿಂದಾಲ್ನವ್ರು ಕಟ್ಸ್ಕೊಟ್ಟಿದ್ದಾರೆ ಅಂತ ಆ ಮಂತ್ರಿಗಳು ಹೇಳಿದ್ರಂತ. ನಾನು ಅಲ್ಲಿಂದ ಇಲ್ಲಿಂದ ಬಂದು ಹೋದಾಗೆಲ್ಲ ಬರೀ ನೀನು ಆನಂದ್ ಸಿಂಗ್ದೆ ಇದು ಜಾಗ ಅವ್ರದ್ದು, ಇದು ಅವ್ರದ್ದು, ಈ ಮನೆ ಅವ್ರದ್ದು, ಯಾರ್ದ ಹೊಸಪೇಟೆ ಅವ್ರದ್ದು, ಇವೆಲ್ಲ ಮಾತಾಡಿರೋದು ನಾನು ಇವತ್ತಿಗೂ ಹೇಳಬಾರ್ದಂತಿದ್ದೆ. ಆದರೆ ಅವರು ಯಾವಾಗ ಏರ್ ಧ್ವನಿಯಲ್ಲಿ ಮಾತಾಡಿದಾಗ ನಾನು ಹೇಳಬೇಕಾಗುತ್ತೆ. ನಾನು ಇವತ್ತಿಗೂ ಕರಿತೀನಿ, ಸಾಯಿಬಾಬನ ಹತ್ರ ಬಂದು ಅವ್ರು ಪ್ರಮಾಣ ಮಾಡಲಿ, ನಾನು ಈ ಮಾತು ಹೇಳಿಲ್ಲ. ಆನಂದ್ ಸಿಂಗ್ ಅವರ ಮನೆ ಜಿಂದಾಲ್ನವ್ರು ಕಟ್ಸಿದ್ದಾರೆ ಅಂಥೇಳಿ ನಾನು ಯಾವ ಮಂತ್ರಿ ಮುಂದೆ ಹೇಳಿಲ್ಲ ಅಂಥೇಳಿ ಅವ್ರು ಪ್ರಮಾಣ ಮಾಡಲಿ. ಖಂಡಿತವಾಗ್ಲೂ ಅವ್ರು 5 ವರ್ಷದ ರಾಜಕೀಯ ಏನು ಅಧಿಕಾರ ಐತೆ, ನಾನು ಎಲ್ಲಿನೂ ಬರಲ್ಲ. ಅವ್ರು ಬಂದು ಬೇಕಾದರೆ ಪ್ರಮಾಣ ಮಾಡಲಿ, ನಾನು ಹೇಳಿಲ್ಲ, ನಾನು ಹೇಳ್ತೀನಿ, ನಾನು ಪ್ರಮಾಣ ಮಾಡ್ತೀನಿ, ಅವ್ರು ಹೇಳಿದ್ದಾರೆ. ಬರೋರು ಹೋಗೋರು ಮಂತ್ರಿಗಳು ಮುಂದೆ ಹೇಳೋದು.
ನನ್ನ ಮನೆ ತೋರಿಸೋದು ಜಿಂದಾಲ್ನವ್ರು ಕಟ್ಸಿದ್ದಾರೆ, ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಗೊಂಡು ಮನೆ ಕಟ್ಸಿದ್ದಾರೆ ಅಂತೇಳಿ ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಈಗ ಅವ್ರಿಗೆ ನೇರವಾಗಿ ಅವರಿಗೆ ಕೇಳಿದ್ದೀನಿ, ಸರ್ ನೀವು ಬನ್ನಿ ಸಾಯಿಬಾಬಾ ಗುಡಿಗೆ ಪ್ರಮಾಣ ಮಾಡ್ರಿ, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ರೆ ನಾನು ಪ್ರಮಾಣ ಮಾಡ್ತೀನಿ ಅಂದರೆ, ಏನು ನಿನ್ನ ಮನೆ ಜಿಂದಾಲ್ನವ್ರ ಮನೆ ಇದ್ದಂಗೆ ಐತೆ ಅದಕ್ಕೋಸ್ಕರ ಹಂಗೆ ಹೇಳಿದ್ದೀನಿ ಅಂತ ಹೇಳಿ. ನನ್ನ ಮನೆ ಜಿಂದಾಲ್ನವ್ರು ನಾನಂತೂ ನೋಡಿಲ್ಲಪ್ಪ, ಜಿಂದಾಲ್ನವ್ರ ಮನೆ ಹೆಂಗಿದೇನೋ ಎಲ್ಲಿದೇನೋ ನಾನಂತೂ ನೋಡಿಲ್ಲ, ಹಾಗಾಗಿ ಹೇಳಿದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಸರಿಯಲ್ಲ, ಸಾರ್ವಜನಿಕ ಜೀವನದಲ್ಲಿ ರಾಜಕೀಯ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಸರ್, ನಗರಸಭಾ ಸದಸ್ಯ ಇಷ್ಟು ಜನ ಇದ್ದು ಈಗ ಸುಪ್ರೀಂ ಆಗ್ತಾ ಇರೋದು ನಗರಸಭಾ ಅಧ್ಯಕ್ಷ, ಹೌದು. ಅವ್ರಿಗೆ ಕಮಿಷನರ್ ಮಾಡ್ತಾನಂತಂದ್ರೆ ಸದಸ್ಯರು ಏನ್ ಮಾಡ್ತಾರೆ? ಈಗ ನಾವು ಸದಸ್ಯರೆಲ್ಲ ಮಾತಾಡಿದೀವಿ, ಈಗ ಕೆಲವು ಕಾಲಾವಕಾಶ ಕೊಟ್ಟಿದ್ದೀವಿ, ಈಗ 1 ಗಂಟೆನಲ್ಲಿ ನಾವು ತೀರ್ಮಾನ ತಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಈಗ ಆ ಥರ ಇಲ್ಲೇ ಹೋದರೆ ನಗರಸಭೆ ಅಧ್ಯಕ್ಷರು ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ, ಸದಸ್ಯರಿದ್ದಾರೆ. ಇದು ಬರೇ ಪಕ್ಷದ ಸದಸ್ಯರೆಲ್ಲ, ಸುಮಾರು 35ರಲ್ಲಿ ಎಲ್ಲ 33 ಸದಸ್ಯರು ಈ ನೀರಿನ ವ್ಯವಸ್ಥೆಗೆ, ಈ 35 ಜನನೂ ಕಷ್ಟದಲ್ಲಿದ್ದಾರೆ, ಇಬ್ಬರು ಬರಲಿಕ್ಕಿಲ್ಲ, 33 ಜನನೂ ಬಂದು ಇಲ್ಲಿ ಅವ್ರ ಕಷ್ಟವನ್ನು ಹೇಳ್ಕೊಳ್ತಾ ಇರೋದನ್ನ ತಾವೆಲ್ಲ ನೋಡಿದ್ದೀರಿ. ಇದು ಪಕ್ಷಾತೀತವಾದಂಥ ಒಂದು ಹೋರಾಟದ ಮುಖಾಂತರ ಇದು ನಾವು ನೀರನ್ನು ಬೇಡಿಕೆ ಇಟ್ಟಿದ್ದೀವಿ. ಈಗ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಕಮಿಷನರ್ಗೂ ಹೇಳಿದ್ದೀವಿ, ಈಗ ಒಂದು ಅರ್ಧ ಗಂಟೆನಲ್ಲಿ ಹೇಳಿದೆ ಹೋದ್ರೆ ನಾವು ರಸ್ತೆ ರೋಕು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ಇದು ಎಲ್ಲೋ ಒಂದು ಕಡೆಗೆ ನೀವು ಮೊನ್ನೆ ಈ ಕೆಲವೊಂದು ಧರ್ಮಸಾಗರ ಗ್ರಾಮದಲ್ಲಿ ನೀರಿರಲಿಲ್ಲ, ಆ ಟೈಮಲ್ಲಿ ನೀರೆಲ್ಲ ಕಳಿಸಿದ್ರಿ ಸರ್, ಮಾಧ್ಯಮಗಳೆಲ್ಲ ಸುದ್ದಿ ಬಂದು ಬೇರೆ ಬೇರೆ ಗ್ರಾಮಗಳಿಗೆ ಕಳಿಸಿದಿರಿ. ಅವಾಗ ಆ ಕಡೆ ಎಲ್ಲ ಓದಿತ್ತು ನೀರು. ಆ ಟೈಮಲ್ಲಿ ಅಧಿಕಾರಿ ಇಲ್ಲದೆ ಇದ್ರು ಕೂಡ ಸಚಿವರು ಜನ ಸಮಸ್ಯೆ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವೈರಲ್ ಆಯಿತು. ಆಗ ಎಲ್ಲೋ ಒಂದು ಕಡೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಟ್ಯಾಂಕರ್ಗಳನ್ನ ತಡಿತಿದ್ದಾರೆ ಅಂತಕ್ಕಂಥ. ಹೌದು, ನನಗೂ ನೋಡ್ರಿ, ನಾನು ಸೋಷಿಯಲ್ ಮೀಡಿಯಾ ವಾಚ್ ಮಾಡೋದು ಕಡಿಮೆ, ಯಾಕಂದ್ರೆ ಈಗ ಅವರು ನಮ್ಮ ಹೊಸೂರು ಗ್ರಾಮ ಪಂಚಾಯತಿ ಲಕ್ಷ್ಮಣ ಈಗ ಬಂದು ಹೇಳಿದ್ರು, ಮೊನ್ನೆ ಹೊಸೂರಿನಲ್ಲಿ ತಡೆ ಹಿಡ್ದಾರಂತ, ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿನೂ ಆದೇಶ ಕೊಟ್ಟಾರ, ಅಲ್ಲಿ ನೀರು ಆನಂದ್ ಸಿಂಗ್ ಇಂದು ಟ್ಯಾಂಕರ್. ಇದೇನ್ರಿ ಇದು? ನಾನು ಬರೀ ಹೊಸಪೇಟೆ ನಗರಸಭೆ ಅನ್ಕೊಂಡೆ, ಈಗ ಬಂದಿದ್ರು ಅವ್ರು ಲಕ್ಷ್ಮಣ, ಕಲ್ಗುಡಿ ಲಕ್ಷ್ಮಣ ಅಂತೇಳಿ, ಸಣ್ಣಕ್ಕಿ ಲಕ್ಷ್ಮಣ ಅಂತೇಳಿ. ಈಗ ನನಗೆ ಗೊತ್ತಾಯ್ತು, ಇಲ್ಲ ಅಲ್ಲಿನೂ ಗ್ರಾಮ ಪಂಚಾಯತಿನಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಇದು ನೀರನ್ನು ಅಲ್ಲಿ ಆನಂದ್ ಸಿಂಗ್ ಟ್ಯಾಂಕರ್ ಹೊರಗೋಡಿಸ್ಬೇಡ್ರಿ. ಏನು ಇದು? ಯಾವ ರೀತಿ ರಾಜಕೀಯ ಇದು? ದೇಶದ ರಾಜಕೀಯ ಇಲ್ಲದೆ ಹೋದ್ರೆ ಇನ್ನು ಯಾವ ರಾಜಕೀಯ? ನೀವೇ ಸರ್, ಈಗ ನೀವು ಫಸ್ಟ್ ಸುದ್ದಿಗೋಷ್ಠಿ ಮಾಡಿದಾಗ ಹೌದು, ಅಲ್ಲ ಅವರೇ ಹೇಳಿದ್ರು. ಈಗ ಅವ್ರ ಉದಾಹರಣೆನೇ ನಾನು ಹೇಳ್ತೇನೆ, ನಾನು ಯಾವತ್ತು ದ್ವೇಷದ ರಾಜಕಾರಣ, ಇವತ್ತು ಅವ್ರ ಉಗ್ರ ರೂಪ ನಾನು ನೋಡಿದೆ, ನನಗೆ ಏರ್ ಧ್ವನಿಯಲ್ಲಿ ಮಾತಾಡೋದು, ಎಲ್ಲ ಮಾತಾಡಬೇಡ ನೀನು ಸುಮ್ಮನೆ ಅಂದ್ರೆ. ಅವರು ಹಿರಿಯರು, ಯಾಕಂದ್ರೆ ನಮ್ಮ ರತನಣ್ಣನ ಕಾಲದಿಂದ ಅವರು ಹಿರಿಯರು, ಅವ್ರ ಮನೆಗೆಲ್ಲ ನಾವು ಇರೋದ್ರಿಂದ ನಾವು ಆ ರೀತಿ ಮಾತಾಡೋಕ್ಕಾಗಲ್ಲ, ನಾವೆಲ್ಲ ಬಹಳ ಗೌರವದಿಂದ ನಾವು ನೋಡ್ಕೊಳ್ತಾ ಇರೋದ್ರಿಂದ. ಆದರೆ ಹೋರಾಟದ ಸಮಯ ಬಂದಾಗ, ಜನರಿಗೆ ಸಮಸ್ಯೆ ಬಂದಾಗ ನಾವು ಹೆದರುವಂಥ ವಿಚಾರನೂ ಬರೋಂಗಿಲ್ಲ, ಅದು ಏನೇ ಆಗ್ಬೋದು, ಹೋರಾಟಕ್ಕಂತೂ ಸಿದ್ಧವಾಗಿ. 2019ರಲ್ಲಿ ನೀವು 6 ಕೋಟಿ 10 ಲಕ್ಷ ರೂಪಾಯಿ ಅನುದಾನ ತಂದಿದ್ದೀರಿ ಸರ್ 4 ಗ್ರಾಮಗಳಿಗೆ. ವಿಜಯನಗರ ಕ್ಷೇತ್ರದಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಬೇಸಿಗೆ ಸಮಯದಲ್ಲಿ ಬಹಳಷ್ಟು ನೀರಿನ ತೊಂದರೆ ಪ್ರತಿ ವರ್ಷ ಇದ್ದಂತೆ ಇರುತ್ತೆ. ಆದರೆ ಈ ವರ್ಷ ಬಹಳ ಹೆಚ್ಚಿನ ಸಮಸ್ಯೆ ಇರೋದ್ರಿಂದ ನಾನು ಸುಮಾರು 2004ರಿಂದನೂ ನೀರಿನ ಟ್ಯಾಂಕಿನ ಮುಖಾಂತರ ಜನರಿಗೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ನೀರು ಸರಬರಾಜು ಮಾಡುವಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ನಾನು ಸುಮಾರು 4 ಬಾರಿ ಇಲ್ಲಿ ಶಾಸಕನಾಗಿ ಈ ಕ್ಷೇತ್ರವನ್ನು ಜನಪ್ರತಿನಿಧಿಸಿದ್ದೀನಿ. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಉದ್ದಿಮೆದಾರರು ತಮ್ಮ ತಮ್ಮ ಟ್ಯಾಂಕರಿಂದ ನೀರನ್ನು ಸರಬರಾಜು ಮಾಡುವಂಥ ಕೆಲಸ. ಅದಲ್ಲಲ್ಲ, ಹಾಂ ಸರ್, ನಾನು ಇದು ಸ್ಪೀಕರು ಇಲ್ಲ ಸರ್, ಆನ್ ಮಾಡಿಲ್ಲ ನಾವು ಎಲ್ಲ ಮತ್ತೆ, ಯಾಕಂದರೆ ಅಲ್ಲಲ್ಲ ಸರ್, ಈಗ ಕಮಿಷನರ್ಗೆ ಅಲ್ಲ ಸರ್ ನಾನು ಒಂದು ಮಾತು ಅಲ್ಲ ಸರ್, ಆತ ಬಂದು MLA ಅವ್ರು ಬೇಡ ಅಂತ ಹೆಂಗೆ ಹೇಳ್ತಾನೆ ಸರ್? ಆತ ನನ್ನ ಹತ್ರ ರೆಕಾರ್ಡಿಂಗ್ ಆಯ್ತಾ? ಅವೆಲ್ಲ ನಾವು ನ್ಯೂಸೆನ್ಸ್ ಮಾಡೋದು ಬೇಡ ಸರ್. ಸಣ್ಣ ಕೆಲಸಕ್ಕೆ ನಾನು ನಿಮ್ಮ ಹತ್ರ ಬರಲಿ ಸರ್? ಅಲ್ಲ ಸರ್, ಈಗ ಆ ಟ್ಯಾಂಕರಿಂದ ನೀರು ಕೊಡಬೇಕಾ ಕೊಡಬಾರ್ದಾ ಸರ್? ಅಲ್ಲ ಸರ್, ಈಗ ಆ ಟ್ಯಾಂಕರಿಂದ ಅಲ್ಲ ಸರ್, ನಾನು ನಿಮಗೆ ಸರ್, ನಾನು ಅದಲ್ಲ ಸರ್, ಈ ಟ್ಯಾಂಕರಿಂದ ನೀರು ಕೊಡಬೇಕಾ ಕೊಡಬಾರ್ದಾ ಹೇಳ್ರಿ? ಯಾಕಂದ್ರೆ ನಾನು ಯಾವತ್ತೂ ಅಲ್ಲ ಸರ್, ಈಗ ನೀರಿನ ವ್ಯವಸ್ಥೆ ಭಾಳ ಹದಗೆಟ್ಟೈತೆ ಸರ್. ಸರ್, ಈ ಕಡೆ ನೀళ్ళు
కాదు మీరు వచ్చి ఇక్కడ ఓపెన్ చెప్పండి సార్. ఇక్కడ సార్ స్పీకర్ ఆన్ చేయి నేను మీరు చెప్తారా, ನಾನು ನೋಡ್ಕೊಳ್ತೀನಿ ನೀರು 35 ವಾರ್ಡಿನ ಅಂತ ಹೇಳ್ಬಿಟ್ರೆ ನಾವು ವಾಪಸ್ ಹೋಗ್ತೀವಿ. ಅಲ್ಲಲ್ಲ, ಈಗ ನಾನು ಹೇಳ್ರಿ ಅಂದ್ರೆ ನಾನು ಸ್ಪೀಕರ್ ಆನ್ ಮಾಡ್ತೀನಿ, ನೀವು ಹೇಳ್ರಿ ನಾವು ವಾಪಸ್ ಹೋಗ್ಬಿಡ್ತೀವಿ. ನಾನು ಅಂದ್ರೆ ಈಗ ಟ್ಯಾಂಕರ್ ನೀರು ಕೊಡಂಗಿಲ್ಲ ಸರ್ ನೀವು? ಅಲ್ಲ ಸರ್, ಈಗ ಟ್ಯಾಂಕರ್ಗೆ ನೀರು ಅವರಿಗೆ ಹೇಳ್ತೀರಾ? ಅಲ್ಲ ಸರ್, ಇದು ತಪ್ಪು ಸರ್. ನೀವು ಬಹಳ ಹಠ ಮಾಡ್ತಾ ಇದ್ದೀರಿ ಸರ್. ಸರ್ ಅಲ್ಲ ಸರ್, ಇದು ಎಂಟರ್ಫೇರ್ ಆಗೋದಲ್ಲ ಸರ್. ಸರ್ ಇಲ್ಲಿ ಬಂದಿರೋದು ಸಾರ್ವಜನಿಕರು ಜನ ಬಂದಿರೋ ಸಲುವಾಗಿ సార్ నాను రిక్వెస్ట్ చేస్తాను సార్. నేను ప్లీజ్ సార్, ఇది ప్రెస్టేజ్ ప్రశ్న అయిపోయింది సార్. అవును సార్, ఇప్పుడు సార్ ಎಮ್.ಎಲ್.ಎ ಅವರು ಬೇಡ ಅಂತ ಹೇಳ್ತಾರಂದ್ರೆ ಹೆಂಗ್ ಸರ್? ಅಲ್ಲ ಸರ್, ಆ ಎಮ್.ಎಲ್.ಎ ಅವರು ಹೇಳ್ಯಾರಂದ್ರೆ ಹೆಂಗ್ ಸರ್? ಅದು ಕಾದು. ಎಮ್.ಎಲ್.ಎ ಅವರು ಬೇಡ ಅಂತ ಹೇಳ್ತಾರಂದ್ರೆ ನಾವು ಏನು ಹೇಳಬೇಕು? ನಾವು ಯಾರನ್ನ ಕೇಳಬೇಕು? ಅಲ್ಲ, ಮತ್ತೆ ಈಗ ಟ್ಯಾಂಕರ್ಗಳು ಹೋಗ್ಬಾರ್ದು ಅಂತ ಹೇಳಿ ನಿಮ್ಮ ಉದ್ದೇಶನಾ ಹೆಂಗೆ? ಅಲ್ಲ ಸರ್, ಇಲ್ಲಿ ನೀರಿಲ್ಲ ಸರ್ ವಾರ್ಡ್ನಲ್ಲಿ. ನೀವು ಬರ್ರಿ, ಎಲ್ಲಿ ಚೂಸ್ಕೊಂತಾರೆ ಸರ್? ಇಲ್ಲಿ ವಾರ್ಡ್ನಲ್ಲಿ ಬರ್ರಿ ಸರ್, ಬರ್ರಿ ಸರ್, ಹೋಗೋಣ. ನಾನು ಬರ್ತೀನಿ, ಬರ್ರಿ ಸರ್. ಅಲ್ಲಲ್ಲ ಸರ್, ಇಲ್ಲಿ ನೀರು మీరు ಅಟ್ಲ ಸರ್, ನೀವು ಹಂಗ ಹೆದರ್ಸಿ ಮಾತಾಡ್ಬೇಡ್ರಿ ಸರ್. ನೀವು ಹಿಂಗ ಬೆದರ್ಸೋದಿದ್ರೆ ನಾವು ನಿಮ್ಮಷ್ಟು ದೊಡ್ಡವರಲ್ಲ, ನಾವು ಜನರಲ್ಲಿ ಇರೋದು. ನೀವು ಹಿಂಗ ಬೆದರ್ಸೋದಕ್ಕೆ ನೀವು ಬೆದರ್ಸೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಹಿಂಗೆ ಏನು ಬೆದರ್ಸ್ತೀರಿ ಏನು ನನಗೆ? ಅಲ್ಲ, ನಮಗೇನು ಒಳಗೆ ಹಾಕ್ಸ್ತೀರಾ, ಬೆದರ್ಸ್ತೀರಾ ಏನು? ಅಲ್ಲ ಸರ್, ನೀವು ಹಿಂಗೆ ಬೆದರ್ಸೋ ಕೆಲಸ ಮಾಡಬೇಡ್ರಿ ನೀವು. ಅಲ್ಲ ಬರ್ರಿ, ಮತ್ತೆ ಇಲ್ಲಿ ಏನು ಈಗ ಸಮಸ್ಯೆ ಬಗೆಹರಿಸ್ರಿ. ಅಲ್ಲ, ನೋಡ್ಕೊಳ್ಳೋದಲ್ಲ, ಇಲ್ಲಿ ಸಮಸ್ಯೆ ಐತೆ ಸರ್. ಗವ್ಯಪ್ಪ ಸರ್, ಪ್ಲೀಸ್ ಹೇಳ್ತೀನಿ, ನೀವು ಈ ರೀತಿ ದ್ವೇಷದ ರಾಜಕೀಯ ಮಾಡ್ತಾ ಇದ್ದೀರಿ ನೀವು. ಮತ್ತೆ ಹೌದು, ಮತ್ತೆ ನೀರು ಅಲ್ಲ ಸರ್, ನೀವು ಅಲ್ಲಲ್ಲ ನೀವು ಬಂದಾಗ ನಾವು ಅಲ್ಲ ಸರ್, ನೀವು ಬಿಟ್ಟಾಗ ಟ್ಯಾಂಕರ್ ನಾವು ಬಿಟ್ಟಿಲ್ಲ. ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಿದಾಗ ನಾವೇನು ಬೇಡ ಅಂತ ಹೇಳಿದ್ವಿ? ಅಲ್ಲಲ್ಲ, ನಿಮ್ಮ ಟ್ಯಾಂಕರ್ಗಳು ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಾಗ ನಾವು ಬೇಡ ಅಂತ ಹೇಳಿದ್ವಿ? ಬರ್ರಿ ಸರ್, ನಾನು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ಬರ್ರಿ. ಫೋಟೋಗಳು ತೋರಿಸ್ತೀನಿ ಬರ್ರಿ. ಮೊನ್ನೆ ಬಿಟ್ಟಿರಿ. ಮಹೇಶನ್ ಗಾಡಿಗೆ ಹಚ್ಚಿ ಕಳಿಸ್ತಿದ್ರಲ್ಲ, ನಾವೇನು ಬೇಡ ಅಂದ್ವಿ? ಅಲ್ಲಲ್ಲ ಸರ್, ನಾವು ದಣಿ ಅಲ್ಲ ಸರ್, ನೀವು ದಣಿಯವರು. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ನಿಮ್ಮ ಫೋಟೋಗಳು ಇಟ್ಕೊಂಡು ನಿಮ್ಮ ಹಿಂಬಾಲಕರನ್ನು ಕಳಿಸಿದ್ರು, ನಾವೇನು ಬೇಡ ಅಂದಿಲ್ಲ. ಬರ್ರಿ, ನಾನು ಪ್ರೂವ್ ಮಾಡ್ತೀನಿ ಬರ್ರಿ, ತೋರಿಸ್ತೀನಿ, ವಿಡಿಯೋಗಳು ಇದಾವ. ಆಯ್ತು ಹೇಳ್ರಿ, ಬರ್ರಿ. ಅದು ಹಂಗಿದ್ರೆ ಟ್ಯಾಂಕರ್ ಬಿಡಂಗಿಲ್ಲ ಅಂದ್ರೆ ನಾವು ಇಲ್ಲಿ ಸ್ಟ್ರೈಕ್ ಕುಂದಿರ್ತೀವಿ. ನಮ್ಮನ್ನು ಅರೆಸ್ಟ್ ಮಾಡಂಗಿದ್ರೆ ಮಾಡ್ರಿ ಎಲ್ಲರೂ, ಅಷ್ಟೇ. ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಇಲ್ಲ ನಾನು ಅನ್ಕೊಂಡಿರ್ಲಿಲ್ಲ ಸರ್. 2 ಟ್ಯಾಂಕ್ ಅಲ್ಲ ಸರ್, 2 ಟ್ಯಾಂಕರ್ ಅಲ್ಲ. ನಾನು ಪ್ಲೀಸ್ ನನ್ನ ರಿಕ್ವೆಸ್ಟ್ ಅಲ್ಲಲ್ಲ, ನೀವು ಟ್ಯಾಂಕರ್ಗೆ ನೀರು ಕೊಡ್ತೀರಾ? ಇಲ್ಲ ವಾರ್ಡ್ನಲ್ಲಿ ನೀವು ಎಲ್ಲ ವಾರ್ಡಿಗೆ ಸಮಸ್ಯೆ ಬಗೆಹರಿಸಿದ್ರೆ ನಾವು ಟ್ಯಾಂಕರ್ ಕೊಡೋ ಅವಶ್ಯಕತೆನೇ ಇರಂಗಿಲ್ಲ. ಏನು ನಾನು ಮಾಡಿದ್ದ? ಆಯ್ತು ಬರ್ರಿ ಸರ್, ಆಯ್ತು, ನಾವು ಇಲ್ಲಿ ಬರ್ತೀವಿ. ಆಯ್ತು, ನೀವೇ ಎಲ್ಲ ಈಗ ನೀವಂತೂ ಮಾಡ್ತಾ ಇದ್ದೀರಿ ಬಿಟ್ರೆ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಆಯ್ತು, ನಾವಂತೂ ಇಲ್ಲಿ ಕುಂದಿರ್ತೀವಿ ಸರ್. ಅದೇನು ನೀವು ಅಧಿಕಾರಿಗಳಿಗೆ ಏನು ಹೇಳ್ತೀರೋ ನೀವು ಹೇಳ್ರಿ. ನೀವು ನೀರುಗಳು ಬಿಡಬೇಕು ಸರ್. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನನಗೆ ಒಂದೇ ಬೇಜಾರು, ನೀವು ಹೆದರ್ಸೋದು ಅಂದ್ರೆ ನಾನು ಹೆದರಂತ ಮಗನೇ ಅಲ್ಲ. ನಾನು ಹೆದರ್ಸ್ಬೇಡ್ರಿ ನಮ್ಮನ್ನ. ನೀವು ಸೀನಿಯರ್ ಇದ್ದೀರಿ, ನಿಮಗೆ ಗೌರವ ಕೊಡ್ತೀವಿ. ನೀವು ಸೀನಿಯರ್ ಇದ್ದೀರಿ, ನೀವು ಗೌರವ ಕೊಡ್ತೀವಿ. ನೀವು ಹೆದರ್ಸೋದು ಅಂದ್ರೆ ನಮ್ಮ ಕೈಲಿ ಆಗಂಗಿಲ್ಲ. ಅವೆಲ್ಲ ನೋಡ್ರಿ ಸರ್, ನಿಮ್ಮ ಅಧಿಕಾರಿಗಳಿಗೆ ಏನು ಹೇಳ್ತೀರೋ ಹೇಳ್ರಿ. ಇಲ್ಲ, ನಾವಂತೂ ನೀರು ನಿಂದಿರ್ತೀವಿ ಸರ್. ನಾವು ಯಾವುದು ಹೊಸಪೇಟೆಗೆ ನೀರು ಬಿಡ್ಕೊಡ್ಸಂಗಿಲ್ಲ. ಬಂದ್ ಮಾಡ್ತೀವಿ, ಸ್ಟಾಪ್ ಮಾಡ್ತೀವಿ. ನಾವು ನೀರು ಸ್ಟಾಪ್ ಮಾಡ್ತೀವಿ. ನೀವು ಏನನ್ನ ಕೇಳಿದ್ರೆ ಎಮ್.ಎಲ್.ಎ ಅವರು ಖುದ್ದಾಗಿ ಬಂದ್ ಮಾಡ ಅಂತ ಹೇಳ್ಯಾರ. ಆಯ್ತು, ಬರ್ರಿ, ಅಲ್ಲ ಬಂದು ಬಗೆಹರಿಸ್ರಿ. ಆಯ್ತು, ನಾನೇ ಹೊಸಪೇಟೆ ಕೆಡ್ಸಿರೋದು. ನೀವೇ ಚೆನ್ನಾಗಿ ಮಾಡ್ರಲ್ಲ ಬಂದು. ಮಾಡ್ರಿ, ನಾವು ಕುಂದಿರ್ತೀವಿ ಬರ್ರಿ. ನಾವಂತೂ ನೀರು ಬಿಡು ಸರ್. ನಾವಂತೂ ನೀರು ಸಪ್ಲೈ ಬಿಡಂಗಿಲ್ಲ ಸರ್ ನಾವು. ಆಯ್ತು, ನೀವು ಏನು ಮಾಡ್ತೀರೋ ಮಾಡ್ರಿ ಸರ್. ನಮ್ಮ ಮೇಲೆ ನೀವು ಆಯ್ತು, ನಾವು ಸ್ಟಾಪ್ ಮಾಡ್ತೀವಿ ಸರ್. ನೀವು
ಅಲ್ಲಲ್ಲ ಪದ್ಧತಿ ಅಲ್ಲ, ನಿಮ್ದು ಪದ್ಧತಿ ಅಲ್ಲ. ಅಲ್ಲ ಸರ್, ಇದೇನು ಡಿಕ್ಟೇಟರ್ಶಿಪ್ ಇದು ಸರ್? ಇದು ಡೆಮೋಕ್ರಸಿ ಸರ್. ನ್ಯಾಯ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಐತೆ. ನ್ಯಾಯ ಕೇಳೋಕೆ ಅಧಿಕಾರ ಎಲ್ಲರಿಗೂ ಐತೆ. ಅಯ್ಯೋ, ನೀವು ಇಂಟರ್ಫಿಯರ್ ಅನ್ನಂದ್ರೆ ನಿಮ್ಮ ಇಂಟ್ರೆಸ್ಟ್ ಸರ್. ಅದು ಮಾಡಬೇಕಾದಾಗ ನೀವು ನನಗೆ ಹೇಳಬೇಕಾಗ್ತದೆ. ನೀವು 15 ವರ್ಷ ನಾವು ಬಂದಿಲ್ಲ, ನೀವು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ನಾನೇನು ಬರಬೇಡ ಅಂತ ಹೇಳಿದ್ನಾ ನಿಮಗೆ? ಅಲ್ಲ, ನಾನೇನು ಬರಬೇಡ ಅಂತ ಹೇಳಿದ್ನಾ? ನನ್ನ ತಪ್ಪಿದ್ರೆ ನೀವು ಹೇಳಬೇಕು ಸರ್. ನೀವು ಹಂಗಾಗಂಗಿಲ್ಲ ಸರ್, ಹಂಗಾಗಿಲ್ಲ ಸರ್. ನೀವು ಸುಮ್ಮನೆ ಇದ್ದೀರಿ ಅಂತ ಹೇಳಿ ನಾನು ಸುಮ್ಮನೆ ಇರೋಕ್ಕಾಗ್ತೈತಾ? ಇಲ್ಲ, ಇಲ್ಲಿ ವರ್ಷದ್ದು ಇಲ್ಲಿ ಡೇಟ್ ಕ್ಯಾಲ್ಕುಲೇಷನ್ ಅಲ್ಲ, ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಇಲ್ಲ. ಪ್ಲೀಸ್, ನೀವು ಅಧಿಕಾರಿಗಳಿಗೆ ಹೇಳ್ರಿ, ಇಲ್ಲದೆ ಹೋದ್ರೆ ನಾವು ನೀರನ್ನ ನಿಂದ್ರಿಸೋದು ಮಾತ್ರ ಗ್ಯಾರಂಟಿ. ಅದು ಬರ್ರಿ, ಬಂದು ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ. ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ. ಹೌದು ಸರ್, ನನ್ನ ಮನೇನು ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ನೀವು ಹೇಳಿರೋದು ಇವೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಬೇಕಾಗ್ತೈತೆ ಸರ್. ನನ್ನ ಗೌರವ ಎಷ್ಟು ತೆಗ್ದಿರ ಅನ್ನೋದು ನಿಮಗೆ ಗೊತ್ತು. ಬರೋ ಮಿನಿಸ್ಟ್ರುಗಳಿಗೆಲ್ಲ ನೀವು ಹೇಳ್ತೀರಿ ನನ್ನ ಮನೆ ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ. ನಾನು ಪ್ರೂವ್ ಮಾಡಿಸಲ್ಲ ಕೆಲವು ಮಿನಿಸ್ಟ್ರುಗಳ ಹತ್ರ. ಅಯ್ಯ ಸರ್, ಅದಕ್ಕೆ ನನಗೆ ನೋವಾಗಿದ್ದು. ಹೋಗ್ತಾ ಬರ್ತಾ ನನ್ನ ಮನೆ ತೋರಿಸ್ತೀರಿ, ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ತೋರಿಸಿರೋದು. ಇದೆಲ್ಲ ನಮ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ರೆ ನಿಮ್ಮ ಮಿನಿಸ್ಟ್ರುಗಳು ಹೇಳ್ಯಾರ, ನಿಮ್ಮ ಮಿನಿಸ್ಟ್ರುಗಳು. ಇವೆಲ್ಲ ಬಾಯಿ ಬಿಚ್ಚೋದು ಬೇಡ ನನಗೆ. ನೀವು ಆತ್ಮಸಾಕ್ಷಿ ಸಾಯಿಬಾಬನ ಮೇಲೆ ಆಣೆ ಇಟ್ಟು ಹೇಳ್ರಿ, ಮಾತು ಹೇಳಿಲ್ಲ ಅಂತ ಹೇಳಿ ನಾನು ಈಗಲೇ ವಾಪಸ್ ಹೋಗ್ತೀನಿ. ಅಲ್ಲಲ್ಲ, ಮತ್ತೆ ಹಂಗಾಗಿ ಜಿಂದಾಲ್ನವ್ನು ಕಟ್ಸ್ಕೊಡ್ತಾನೆ. ನನ್ನ ಮನೆ ಜಿಂದಾಲ್ನವ್ನದು ಇದ್ದಂಗಿದ್ರೆ ಇಲ್ಲ ಮಾತಾಡಿದ್ರೆ ನಿಮ್ಮ ಹೊಲ್ಸು ತಿಂದಂಗ ನಾನು. ಚಾಲೆಂಜ್, ನಿಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರೆ ನಿಮ್ಮ ಹೊಲ್ಸು ತಿಂದಂಗ ನಾನು. ನಿಮಗೆ ಗೌರವ ಭಾಳ, ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೆ ಗೌರವ. ಒಂದು ಮಾತು ಸಿಂಗುಲರ್ ಆಗಿ ಗವ್ಯಪ್ಪ ಅಂತನೂ ಇಲ್ಲ, ಗವ್ಯಪ್ಪ ಸರ್ ಅಂತ ಹೇಳಿ ಮಾತಾಡೋದು ನಾನು. ಅಷ್ಟ್ರ ಮಟ್ಟಿಗೆ ಗೌರವ ಕೊಡ್ತೀನಿ ನಾನು. ಇಲ್ಲ ಸರ್, ನೀವು ಬರಬೇಕು, ಈ ಮಟ್ಟಕ್ಕೆ ಹೋಗೈತಂದ್ರೆ ನಾವು ಇಲ್ಲಿ ಬಂದ್ ಮಾಡ್ತೀವಿ. ನೀವು ಏನು ಅಧಿಕಾರ, ನಿಮ್ಮ ಹತ್ರ ಅಧಿಕಾರ ಐತೆ, ಅಧಿಕಾರ ಚಲಾಯಿಸ್ರಿ ನಮ್ಮ ಮೇಲೆ ಅಷ್ಟೇ. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವು ಏನು ರಿಕ್ವೆಸ್ಟ್ ನೀವು ಇಲ್ಲ. ಅವ್ರಿಗೆ ಹೇಳ್ರಿ ಟ್ಯಾಂಕರ್ಗೆ ಯಥಾಸ್ಥಿತಿ ಹೋಗ್ಲಿ ಅಂತ ಹೇಳಿ ಕಳಿಸ್ರಿ ಅಷ್ಟೇ. ದುರ್ಬಳಕೆ ದುರ್ಬಳಕೆ ಆದ್ರೆ ಕ್ರಮ ತಗೊಳ್ರಿ. ನಮ್ಮ ದುರ್ಬಳಕೆ ಆದ್ರೆ ಸರ್, ದುರ್ಬಳಕೆ ಆದ್ರೆ ಕ್ರಮ ತಗೊಳ್ಳಿ. ಸ್ಪಾಟ್ ಗಾಡಿ ಸೀಸ್ ಮಾಡ್ರಿ, ಗಾಡಿನ ಇದು ಮಾಡ್ರಿ. ದುರ್ಬಳಕೆ ಆದ್ರೆ ಸೀಸ್ ಮಾಡಂತ ಹೇಳ್ರಿ. ಜನರಿಗೆಲ್ಲ ಮಾಡಿ ಅಲ್ಲ, ಈಗ ನೀವು ಅವ್ರಿಗೆ ಹೇಳ್ತೀರಾ. ನಾನು ಯಾಕೆ ಈಗ ನಾನು ಕಟ್ ಮಾಡಿದ್ರೆ ಏನಾಗ್ತದೆ? ನೀವು ಇಲ್ಲ, ನೀವು ನಮಗೆ ಹೇಳಬೇಕು. ಈಗ ನೀವು ಇಲ್ಲ, ನೀವು ಸರ್ ನಮಗೆ ನೀವೇ ಮಾತಾಡ್ತಾ ಇದ್ದೀರಿ ಸರ್. ಇಷ್ಟು ಮಾತಾಡ್ತೀರಾ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ. ನೀವು 2 ನಿಮಿಷದಲ್ಲಿ ಇಟ್ಬಿಡ್ತೀರ ಅನ್ಕೊಂಡೆ ನಾನು. ಇಷ್ಟೊತ್ತು ನೀವು ಮಾತಾಡ್ತೀರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್, ನಾನು ಕಾಲು ಹಿಡಿಲ್ಲ ಸರ್. ನಿಮಗೆ ಕಾಲು ಮುಗಿದು ಕೇಳ್ಕೊಳ್ಳ. ಅಲ್ಲ, ನಾನೇನು ಕೇಳ್ತಾ ಇಲ್ಲ. ನೀವು ದೊಡ್ಡವರು, ನನ್ನ ಕಾಲು ನೀವು ಯಾಕೆ ಮುಗಿದ್ದೀರಿ? ನಾನು ಮುಗಿತೀನಿ. ಅಣ್ಣನ ಸ್ಥಾನದಲ್ಲೇ ಇದ್ದೀರಿ ನೀವು. ಅಧಿಕಾರ ಐತೆ, ಜನರಿಗೆ ಅನುಕೂಲ ಆಗಂತ ವಿಚಾರಕ್ಕೆ ನಾನು ಕೇಳ್ತಾ ಇರೋದು. ನನ್ನ ಮನೆಗೆಲ್ಲ ನಾನು ಅಲ್ಲಲ್ಲ. ಈಗ ನೀರು ಬಿಡೋಕೆ ಹೇಳ್ರಿ. ಅಲ್ಲ, ನೀರು ಬಿಡೋಕೆ ಹೇಳ್ರಿ ಸರ್. ಅಲ್ಲ, ನೀರು ಬಿಡೋಕೆ ಹೇಳ್ರಿ ಸರ್. ಅಲ್ಲಲ್ಲ ಹೇಳ್ರಿ, ಕೊಳ್ಳ ನಾನು ಕಮಿಷನರ್ಗೆ ಹೇಳ್ತೀರಾ? ಟ್ಯಾಂಕರ್ ಬಿಡು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಸ್ವಲ್ಪ ಹಿಂದೆ ಹೋಗೋಣ ಪ್ಲೀಸ್. ಆ ಕಡೆಗೆ ಹೋಗ್ರಿ. ಭುಜಣ್ಣ ಒಂದ್ ಸ್ವಲ್ಪ ಹಿಂದೆ ಭುಜಣ್ಣ ನೀನ್ ಹಿಂದೆ ಸರಿ. ಭುಜಣ್ಣ ನೀನ್ ಹಿಂದೆ ಬರ್ಬೇಕು.
ನಿಮ್ಗೆ ನೀರು ಬೇಕು, ಯಾವ ಟ್ಯಾಂಕ್ ನಿಮ್ದು, ಎಲ್ಲಿಗೆ ಬೇಕು, ಯಾಕೆ ಬೇಕು? ನೀರು ಜನರಿಗೆ ಬೇಕು ಸರ್. ನಮ್ಮ ಗಾಡಿಗೆ ನೀರು ಬರೋದು ಸರ್. ನಾನೇ ಕೊಡೋದು ಸರ್. ನಿಮ್ಮ ಗಾಡಿಗೆ ಬರಲಾರ್ದಕ್ಕೆ ಅದ್ರ ಹೊರತಾಗಿ ಬೇಕು ಅಂದ್ರೆ ನಾನು ಮೇಲಧಿಕಾರಿಗಳ ಹತ್ರ ಕೇಳ್ಬೇಕೆ ಹೊರತಾಗಿ ಹೇಳ್ತಾರೆ. ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ಅಧ್ಯಕ್ಷರಿದ್ದಾಗ ನೀವು ಅವ್ರಿಗೆ ಗಣನೆಗೆ ತಗೊಂಡಿಲ್ಲ ಅಂದ್ರೆ ಮತ್ತೆ ನಿಮ್ದು ಏನು ಮೋಸ ಮಾಡಿದ್ರೆ 20 ವರ್ಷದಿಂದ ನೀರು ಕೊಡ್ತಾ ಇದೀವಿ. ಅವ್ರ MLA ಇದ್ದಿಲ್ಲ, ಇನ್ನ ಅವ್ರದ್ದೇನು ಅಧಿಕಾರ ಇದ್ದಿಲ್ಲ, ಅವಾಗಿಂದ ಕೊಡ್ತಾ ಇದ್ದಾರೆ ನೀರು. ಇವಾಗ ಕೊಡ್ತಾ ಇಲ್ಲ. ಈಗ ಅವ್ನಿಗೆ ನೀರು ಕೊಡಕ್ಕಾದ್ರೆ ನೀರು ಕೊಡಕ್ ಹೇಳ್ರಿ. ಒಂದು ವಾರ್ಡಗನ ಬಂದು ತಿರ್ಗಾಡ್ತಾರೆ ಸರ್. MLA ಒಂದು ವಾರ್ಡಗನ ಬಂದು ಸಮಸ್ಯೆ ಸರ್ ಅವ್ರಿಗೆ. MLA ಹೇಳ್ರಿ, ನಾವು ಹೇಳಿ ಅಂತ ಹೇಳಿದ್ರೆ ಚರ್ಚೆ ಮಾಡಿ ನಾವು ಅವರು ಪ್ರಕಾರ ನಾವು ಯಾರ್ಯಾರು ಬಂದಿದ್ದಾರೆ ಸಾಹೇಬರು ಬೆಳಗ್ಗೆ ಏನೋ ಸಪ್ಲೈ ಕೊಡ್ತಾ ಫೋನ್ ಮಾಡಿದ್ರೆ ಈಗ ನಿಂತಿದೆ. ಈಗ ಬೆಳವಣಿಗೆ ಇಲ್ಲಿ ತನಕ ಆಗಿದೆ. ಈಗ ಇದ್ರ ಮುಂದುವರೆದಿದ್ದು ನಮ್ಮದು ಸರ್ ನಮಗೆ ಸಾಕಷ್ಟು ಬಂದಿದೆ. ಅದನ್ನ ಎಲ್ಲ ಮೀಡಿಯಾ ಏನಂತ ಕಂಪ್ಲೀಟ್ ಕೊಟ್ಟಾರ ಸರ್? ದುರುಪಯೋಗ ಆಗ್ತಾ ಇದೆ. ಸಾರ್ ಗಾಡಿಗೆ ಮಾತ್ರ ಕೊಡ್ಬೇಕಲ್ಲ, ನೀರು ದುರುಪಯೋಗ ತೋರಿಸ್ಬೇಕಲ್ಲ. ಒಂದೊಂದು ಕೂಪ್ ಈ ಕಡೆ ಒಂದು ಕೂಪ್ ಇದೆ. ಸರಿ, ಈಗ ನಿಮ್ದು ಯಾವುದು? ನಿಮ್ದು ಯಾವ್ದು? ನೀವೆಲ್ಲಿ ಕೊಟ್ರಿ ಯಾವ್ದು ನಿಮ್ಗೆ? ಸಾರ್ವಜನಿಕರಲ್ಲಿ ನಿಮಗೇನಾದ್ರು ನಮ್ಮ ಗಾಡಿಗಳಿಗೆ ನಮ್ಮ ಗಾಡಿಗೆ GPS ಅಳವಡಿಸ್ಬೇಕಾ? ಅಳವಡಿಸ್ತೀವಿ. ನಮ್ಮ ಗಾಡಿಗಳಿಗೆ ನೀರು ಕೊಡ್ಬೇಡ್ರಿ ಅಂತ ಅಂದವ್ರು ಯಾರು? ಕೊಟ್ಟವ್ರ ಬಗ್ಗೆ ಇಲ್ಲಾಂದ್ರೆ ನಾವು ದುರ್ಬಳಕೆ ಆಗ್ತದೆ ಅಂದ್ರೆ ಅಧಿಕಾರಿಗಳು ಒಂದು ಮಾತು ವಾರ್ಡಿಗೆ ಸೀಮಿತ ಆಗಲ್ಲ. ನಗರಸಭೆ ಸದಸ್ಯರಿಗೆ ವಾರ್ಡಿಗೆ ಸೀಮಿತ ಆಗಲ್ಲ. ಟೋಟಲ್ 35 ವಾರ್ಡಿಗೆ ಸೀಮಿತ ಇರ್ತಾರ. ಈಗ ನನಗೆ ಒಬ್ಬರು ಮಾತಾಡಿ ನೀರಲ್ಲಿ ರಾಜಕೀಯ ಮಾಡ್ತಾ ಇದಂತ ರಾಜಕೀಯ ಮಾಡ್ತಾ ಇದ್ದಾರೆ. ಗೋಪ ಗಿಡ್ಬೇಕಂಬ ಏನಿರ್ತಾರೆ ಇವರು? ನಿಮ್ಗೆ ಯಾರು ಹೇಳಾರ ಅವ್ರು ಹೆಸರು ಸರ್, ನಾವು ಮಾತಾಡ್ತೀವಿ. ನಾವು ನಿಮ್ಮ ಯಾರು ಹೇಳಿದ್ರು ನಾವು ಕೇಳ್ತೀವಿ. ನೀರು ಬಂದ ನೀರು ಬಿಟ್ಟು ಆ ಜನರ ಸಮಸ್ಯೆ ಮುಗಿಸ್ಬಿಟ್ರೆ ಸುಮ್ಮನೆ ಅದನ್ನ ಈಗ ಈಗ ನಮ್ಗೆ ಈಗ ಸರ್ ಅಧ್ಯಕ್ಷರು ಹೇಳಿದ ಮೇಲೆ ನೀವು ಪಾಲಿಸ್ಬೇಕಾ ಪಾಲಿಸಬಾರದು ಅದು ನೋಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ತೀನಿ. ಅವ್ರು ಇವಾಗ ಹೇಳಿದ್ರು ಸರ್, ಮತ್ತೆ ನೋಡಿದ್ರೆ ಸರ್ ಸಮಸ್ಯೆ ಕಡೆಗೆ ನೀರು ಫೋನ್ ಮಾಡಿ ಯಾರಾದ್ರೂ ನೀರು ಕೊಡ್ಬೇಕಾಗುತ್ತೆ ಸರ್. ಮೀಡಿಯಾ ಮುಂದೆ ಎಲ್ಲ ಡಿಸ್ಕಸ್ ಮಾಡಿ ನಾವೇನು ಅದನ್ನ ಮಾಡಕ್ಕೆ ಇಲ್ಲ ಸರ್. ಇಲ್ಲಿ ಮುಚ್ಚಿಟ್ಟು ಮಾತಾಡ್ತಿಲ್ಲ, ನಿಜ ಮಾತಾಡ್ರಿ. ಮೀಡಿಯಾ ಮುಂದೆ ಮಾತಾಡಕ್ಕೆ ನಿಜ ಮಾತಾಡಿ ತಪ್ಪೇನೆ ಸರ್. ಸರ್ ಮೀಡಿಯಾ ಮುಂದೆ ಆಗಲಿ ಗೊತ್ತಾನೋ ಇರೋದು ಮಾತಾಡಿ, ಇರೋದು ಮಾತ್ರ ಮಾತಾಡ್ರಿ. ನೀವೆಲ್ಲ ಮಾತಾಡ್ತಾರೆ. ಈಗ ನಮಗೆ ಸುಮಾರು 2 ತಿಂಗಳಿಗಿಂತ ಮುಗಿದ ಮೇಲೆ ನೀವು ನಮ್ಮನ್ನ ಕರೆದಿಲ್ಲ. ಇವರೆಲ್ಲ ಕರೆದ್ರು. ಒಂದು ಸುಮಾರು ಒಂದು 6-7 ವಾರ್ಡಲ್ಲಿ ಕರೆದು 13ರಿಂದ ನಾವು ಅಷ್ಟೇ ಹೋಗಿ ಶುರು ಮಾಡಿಲ್ಲ. ಒಂದು ನಿಮಿಷ ಚಂದ್ರಪ್ಪ ಅವರೇ, ಬಹಳ ಗೌರವದಿಂದ ನಮ್ಮ ಸಹನೆಯನ್ನು ದಾಟಕ್ಕೆ ಕರೆಯೋದು ಕರೆಯಲಾರದು ತಮ್ಮಿಷ್ಟ ರೀ. ನಮಗೆ ಜನ ಉಗಿತಾರೆ. ನಾಳೆ ಚುನಾವಣೆಗೆ ಮತ ಕೇಳಿದಾಗ ಉಗಿತಾರೆ.
ನಿಮ್ಮ ಡ್ಯೂಟಿ ಕರೆದವ್ರಿಗೆಲ್ಲ ಕರೀಲಿದ್ರೇನು ನೀವು ಹೋಗೋ ಡ್ಯೂಟಿ ವಾರ್ಡ್ 35 ಡ್ಯೂಟಿ ನೀವು ಮಾಡಬೇಕು. ಏನು ನಾವು ಕರೆದ್ರೆ ಬರ್ತೀರಿ ನೀವು? ಸರ್ ನಾನು ಅಂದ್ರೆ ಕರೆದಂತವ್ರು ಇಲ್ಲಿವರೆಗೆ 6 ಜನದ್ದು ನಾನು ನೋಡಿದ್ದೀನಿ ಸರ್. ಅವ್ರ ಹತ್ರನೇ ನಿಂತಿದ್ದು ಅವರು ಬಹಳ ಮಾತಾಡಿದ್ರೆ ಬಹಳ ಹೇಳಿದಾಟ ಬೇಡ ನನ್ನ ಮಾತು ಕೇಳಿ. ಈಗ ನೀವು ಫೋನ್ನಲ್ಲಿ ಮಾತಾಡಿರೋದು ಇನ್ನೂ ನನ್ನ ಗೌರವದಿಂದ ನಾನು ಸುಮ್ಮನೆ ಇದ್ದೀನಿ. ಯಾರು ಹೇಳಿದ್ರು ಅಂತೂ ನಾನು ಏನು ಬಹಿರಂಗ ಪಡಿಸ್ತಾ ಇಲ್ಲ. ಆದ್ರೂ ಬೇಡ ಹೋಗ್ಬಿಟ್ಟು ಸರ್ ಟ್ರಾನ್ಸ್ಫರ್ ತಗೊಂಡು ಅಲ್ಲಲ್ಲ ಕೈ ಮಾಡಕ್ಕಾಗಿಲ್ಲ ಅಂತ ವರ್ಗಾವಣೆ ತಗೊಳ್ರಿ. ನಿಮ್ಗೆ ಏನ್ ಗೊತ್ತಿದೆ ಹಾಸ್ಪಿಟಲ್ ಏನ್ ಗೊತ್ತಿದೆ 35 ಏನ್ ಗೊತ್ತಿದೆ ಫಾರಂ 3 ಕೊಡಕ್ಕೆ ಹಾಕಿತ್ತಿಲ್ಲ ನಿಮಗೆ. ಫಾರಂ ನಂಬರ್ 3 ಕೊಡಕ್ಕೆ ಹಾಕಿತ್ತಿಲ್ಲ. ನೀವು ನೀರು ಕೊಡಕ್ಕೆ ಆಗ್ತಲ್ಲ ನಿಮಗೆ. ನೀರು ಬಿಡಕ್ಕೆ ಹೋಗ್ತಾ ಇಲ್ಲ. ನೋಡಪ್ಪ ಯಾರು ನೀರು ಸಪ್ಲೈ ಕೊಡ್ತಿರೋದ್ರ ಬಗ್ಗೆ ಹಿಂಗ್ ದೂರುಗಳು ಬರ್ತಾ ಇದಾವೆ. ಯಾರ್ಯಾರೋ ದುರ್ಬಳಕೆ ಮಾಡ್ಕೊಂತಿದಾರೆ ಅಂತೆ. ನೀವು ಸ್ವಲ್ಪ ನೋಡಿದ್ರ ಅಂತ ಕೇಳಿದ್ರು. ಯಾರು MLA ಸಾಹೇಬ್ರು ಸರ್ ಯಾರು ಹೇಳಿದ್ರು ಸರ್ MLA ಸಾಹೇಬ್ರ? ನೀರು ದುರ್ಬಳಕೆ ಆಗ್ತಿದಾವಂತೆ. ಯಾರ್ಯಾರೋ ಟ್ಯಾಂಕರ್ ಎಲ್ಲ ತಗೊಂಡು ಹೋಗ್ತಿದಾರಂತೆ. ಮತ್ತೆ ಬೇರೆ ಎಲ್ಲೆಲ್ಲೋ ಹಳ್ಳಿಗಳಿಗೆಲ್ಲ ಕೊಡ್ತಾರಂತೆ. ನಿಮ್ ಗಮನಕ್ಕೆ ಇದೆಯಾ ಅಂತ ಕೇಳಿದ್ರು. ಸರ್ ನನ್ನ ಗಮನಕ್ಕಿಲ್ಲ. ಈ ಟೈಮ್ ಜಾತ್ರೆ ಟೈಮಲ್ಲಿ ಅವಾಗ ಸ್ವಲ್ಪ PDO ಅಧ್ಯಕ್ಷರು ಹಿಂಗೇನೋ ರಿಕ್ವೆಸ್ಟ್ ಮಾಡಿ ಹೋಗ್ತಾ ಇರೋದು ನನಗೆ ಗೊತ್ತಿತ್ತು. MLA ಸಾಹೇಬ್ರಿಗೆ ವಾರ್ಡಾಗ ಎಲ್ಲಿ ನೀರು ಬರ್ತಾವೋ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಯಾರು ನಮ್ಗೆ ತಮಗೆ ತಿಳಿಸಿದಾರ ಸರ್? ನಿಮ್ ಕಂಪ್ಲೇಂಟ್ ಮಾತಾಡ್ರಿ. ಈಗ ನಮಗೆ ನೀರು ಸಪ್ಲೈ ಕೊಡಕ್ಕೆ 2 ಸ್ಟೇಜ್ ಅಲ್ಲಿ ನೀರು ಸಪ್ಲೈ ಇದೆ ನಮ್ಗೆ. ಆಯ್ತಾ? ಅದಕ್ಕೆ ಎಷ್ಟು ಜನಕ್ಕೆ ಎಷ್ಟು ಬೇಕೋ ಅದಿದೆ. ಆಮೇಲೆ ಇನ್ನು 300 ಚಿಲ್ಲರೆ 276 ಬೋರ್ವೆಲ್ಗಳಿದಾವೆ. ಈ ಬೋರ್ವೆಲ್ ಕೊರಿತಿದ್ದೀವಿ. ನೀವು ಕೇಳಿದ ಕಡೆ ಎಲ್ಲ ಪೈಪ್ ಲೈನ್ ಮಾಡ್ತಾ ಇದೀವಿ. ಎಲ್ಲಿ ನೀರು ಕಲುಷಿತ ಆಗ್ತಿದೆಯೋ ಅಲ್ಲೆಲ್ಲ ಏನೇನು ಬದಲಾವಣೆಗಳು ಮಾಡಬೇಕು ಮಾಡ್ತಾ ಇದೀವಿ. ಆಮೇಲೆ ನಾವು ಟೆಂಡರ್ ಕರೆದು GPS ಅಳವಡಿಸಿ ಟ್ಯಾಂಕರ್ ಮುಖಾಂತರ ಸಪ್ಲೈ ಕೊಡ್ತಾ ಇದೀವಿ. ಯಾರು ಕೇಳಿದ್ರು ಸಪ್ಲೈ ಕೊಡ್ತಾ ಇದೀವಿ ನಮ್ಮ ಲಿಮಿಟಲ್ಲಿ. ಇದು ಹೊರತಾಗಿ ನಿಮ್ಗೆ ಎಲ್ಲಿ ತೊಂದರೆ ಇದ್ರೂ ನಾವು ನಿಭಾಯಿಸ್ತೀವಿ. ಆದರೆ ಹೊರಗಡೆಯಿಂದ ಟ್ಯಾಂಕರ್ ಬಂದು ತುಂಬ್ಕೊಂಡು ಹೋಗೋ ಅವಶ್ಯಕತೆ ಏನಿದೆ? ಯಾವ ಸಂದರ್ಭದಲ್ಲಿ ಅದೆಲ್ಲ ಬರುತ್ತೆ ಅಂದರೆ, ಎಲ್ಲಾದರೂ ತೊಂದರೆ ಆಗಿದ್ದು ಕುಡಿಯೋ ನೀರಿಗೆ ಅಲ್ಲಿ ಯಾರಾದರೂ ನಮಗೆ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅಥವಾ ಇಒನೋ ಅಥವಾ ಬೇರೆ CEO ಸಾಹೇಬರು ಯಾರಾದರೂ ಒಬ್ರು ಹೇಳಿ ಇಂಥ ಕಡೆ ಸಮಸ್ಯೆ ಇದೆ, ಸ್ವಲ್ಪ ನಮಗೆ ಸರ್ ಈಗ ನೀರು ಹೋಗ್ತದೆ, ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಅಂತೇಳಿ ಹೇಳಿದೆ ಸರ್. ನಾವು ಅದನ್ನೇ ನಾನು ಆನಂದ್ ಸಿಂಗ್ ಸಾಹೇಬ್ರಿಗೆ ಫೋನ್ ಮಾಡಿದಾಗ ಅದನ್ನೇ ಹೇಳಿದೆ ಸರ್. ನಾನು ಹಿಂಗೆ ಸಾಹೇಬ್ರ ಗಮನಕ್ಕೆ ಹೋಗಿದೆ, ಹಿಂಗೇನು ಆಗಿದೆ ಅಂತ. ಇಲ್ಲಿ ಬಂದಾಗ ಸರ್ ಇವತ್ತು ಟ್ಯಾಂಕರ್ ತುಂಬಕ್ಕೆ ಬಂದಿದ್ದಾವೆ, ನಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಅಲ್ಲ ನಾವು ನಿಲ್ಲಿಸಿ ನಾವೇನು ಇದು ಮಾಡಿಲ್ಲ. ಅವಾಯ್ಡ್ ಮಾಡಿ ಸರ್. ಈಗ ಎಲ್ಲ ಬಂದು ಕ್ರೌಡ್ ಆಗಿ ಈಗ ಕೇಳ್ತಾ ಇದ್ದಾರೆ ಸರ್. ಅದಕ್ಕೆ ನೀವು ಸರ್ ಈ ರೀತಿ ಆಗ್ತಾ ಇದೆ, ನೀರು ಬಿಡಂತ ಇದ್ದಾರೆ. ಎಲ್ಲಿ ದುರುಪಯೋಗಂತೂ ಆಗ್ತಾ ಇಲ್ಲ. ಆಗ್ತಾ ಇದೆ ಕಣ್ಣಿಗೆ ಕಾಣಿಸ್ತಿದೆ. ವಾಟರ್ ಬ್ಯಾನ್ ವಿಧಾನ ಎಲ್ಲ ಡಿಪೆಂಡ್ ನನಗೆ ಗೊತ್ತಿಲ್ಲ ಸರ್. ಅಧ್ಯಕ್ಷರ ಮಾತ್ರ ಕೇಳಬೇಕು, ಇವರು ಬೇರೆ ಎಲೆಕ್ಟೆಡ್ ಬಾಡಿ ಸುಪ್ರೀಂ ಬಾಡಿ ನೀವು ಇವ್ರ ಅಂಡರ್ನೇ ಕೆಲಸ ಮಾಡ್ಬೇಕು. ನೀವು ಒಂದ್ ನಿಮಿಷ ಏನ್ ಸರ್ ಇದು? ಎಲ್ಲ ಗೊತ್ತಿದೆ ನನಗೆ. ಗೊತ್ತಿದ್ರೆ ಹಿಂಗ್ ಮಾಡ್ತಾರೆ. 30 ವರ್ಷ ಮಾಡಿಲ್ಲ ಕಮಿಷನ್. ನೀನು ಸ್ಪೆಷಲ್ ಆಗಿ ಕಮಿಷನ್ ಮಾಡಕತ್ತೀನಿ. 30 ವರ್ಷದ ಯಾಕೆ ಕಮಿಷನ್ ಮಾಡಿಲ್ಲ? ಇಲ್ಲ ಸಾಹೇಬ್ರೆ, ನಾನು ಇವ್ರ ಮುಂದೆ ಬರಲ್ಲ. ಬಂದಿರಿ 23 ಎಲ್ಲರೂ ಎಲ್ಲಿ ಅವಶ್ಯಕತೆ ಕೊಡಕತ್ತಾರ. ನಾವು ನಗರಸಭೆಯಿಂದ ಕೊಡಕತ್ತೀವಿ. ನಗರ ಸದಸ್ಯರಾಗಲಿ ಅಧ್ಯಕ್ಷರು ನಿಮಗೆ ಯಾರಿಗೆ ಅಧಿಕಾರ ತಗೋಬೇಕಲ್ವಾ? ನಾನೇ ಬಿಡ್ತೀನಿ.
ಇದೆ ನಿಮ್ ಗಾಡಿ ನಿಮ್ಗೆ ಗಾಡಿ ಟೈಮ್ ಬರ್ತಾ ಇಲ್ಲ ಯಾರು ಮೇಡಮ್ ಎಮ್ ಎಲ್ ಎ ಬಿಡ್ಬೇಡ ಅಂತ ಇದ್ರ ನಿಮಗೆ ನಾನು ಫೋನ್ ಮಾಡಿದ್ದಾಗೆ ಕೇಳ್ತಾ ಇದ್ರೆ ಅವ್ರು ಹೇಳ್ತಾ ಈಗ ಮೀಡಿಯಾ ಮುಂದೆ ನಾನು ಎಲ್ಲ ವಿಷಯನ ಮಾತಾಡಕ್ಕೆ ಅವಕಾಶ ಇಲ್ಲ. ಸರ್ ನಮಗೆ ನೀರು ಬಿಡಬೇಡ ಎಲ್ಲಿ ಸಮಸ್ಯೆ ಇದೆ ಹೇಳಿ ಸರ್, ಎಲ್ಲಿ ಸಮಸ್ಯೆ ಇದೆ ಹೇಳಿ, ನಾವು ಕ್ಲಿಯರ್ ಮಾಡ್ತೀವಿ. ಹೇಳ್ರಿ ಬರೀ ಯಾವ್ದು ಎರಡನೇ ವಾರ್ಡ್ ನಾಗೇಂದ್ರ ಸ್ಥಳ ಕೇಳಿದ 23 ಒಂದು ಸಾಮಾನ್ಯ ಪ್ರಸ್ತಾಪ ಮಾಡ್ತೀನಿ.